ಚಾಲು झाला ರೂಟೀನ್. ಹಾಂ ಎಲ್ಲೂ ನಮಸ್ತೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರ ರೀ ಬೆಳಗ್ಗೆ ಸ್ಕೂಲಿಂದ ಮಕ್ಕಳು ಹೋಗಿ ಬಂದಾದ್ಮ್ಯಾಗ ಒಂಚೂರು ರೊಟ್ಟಿ ತಿನ್ನಿಸಿ ರೊಟ್ಟಿ ಮಾಡಿದೆ, ಸಾಂಬಾರು ಮಾಡಿದೆ, ಅನ್ನಕ್ಕಿಟ್ಟೆ, ಬಾಂಡೆ ತಿಕ್ಕಿದ್ದೆ ನೀರು ಬಂದಾಗ ಒಗ್ಗರಣೆ ಹಾಕ್ಕೊಂಡು. ಸೊ ಒಂಚೂರು ಆರ್ಡ್ರ್ ಇತ್ತು ಹಂಗಾಗಿ ಅದನ್ನ ಹಾಕಕ್ಕೆ ಬಂದೆ. ಪಿಲ್ಲೂನು ಇದ್ನಲ್ಲ, ಅದಕ್ಕೆ ಮನೆಗೆ ಹಾಕಿ ಸುಮ್ಮನೆ ಅಂತೇಳಿ ಅವ್ನು ಕರ್ಕೊಂಡು ಬಂದೀನಿ. ಸೊ ಬರೀ ಫ್ರೆಂಡ್ಸ ಬ್ಲಾಗನ್ನು ಇವತ್ತಿನ ರೂಟೀನ್ ಹೆಂಗಿರುತ್ತೆ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಸಂಪತ್ತಲ್ಲಿ ಥೋड़ा ಕುಟ್ಟತ್ತಾರ ಅಷ್ಟೇ. ಮಾನೇ ಅನ್ರಿ ಇನ್ನು ಆ ಕಡೆ ಈ ಕಡೆನ ಕನ್ಸಾಕತ್ತಾವ ಕಣ್ಣಿಗೆ. ಯಜಮಾನ್ರಿ ತೊಗೊಂಬ ಅಂತ ಹೇಳಿ ಏನು ಮಾಡ್ತಾರೆ ಗೊತ್ತಿಲ್ಲ. ಪಪ್ಪಲ ಸಂಗೀತ್ಲಿಕ್ಕೆ ಅಣಮನನು ಬಗು काय करते ಸರಿ ಫೋನ ಹೇಳ್ಬೇಕ್ರಿ, ಹೊಟ್ಟೆ ತಲೆಗಿರಲ್ಲ ಯಜಮಾನ್ರಿ. ಇಲ್ಲಿ ನಾವು ಹೋಗೋ ಗಾಡಿಯಾಗ ಇದ್ದು ರೀ, ಬಟ್ ಸರಿ ಇದ್ದಿಲ್ಲ, ಹಂಗಾಗಿ ಬಂದ್ವಿ. ಪೋಸ್ಟ್ ಹಾಕಿ ಒಂದಿತ್ತು ರೀ ಆರ್ಡರ. ಮೊನ್ನಿದ್ದು ಹೊಸ ಹಾಕಿ ಬಂದೀನಿ, ವೀಡಿಯೋನೇ ಮಾಡಲಿಲ್ಲ ಅವತ್ತು, ಯಾಕಂದ್ರೆ ಊರನ ವೀಡಿಯೋ ಇದ್ದು. ಹಂಗಾಗಿ ಮತ್ತು ಹಿಂದಿನ ವೀಡಿಯೋ ಇದ್ದಂಗೆಲ್ಲ ಮುಂದಿನ ವೀಡಿಯೋ ಮಾಡ್ಕೊತ ಹೋದ್ರೆ ಪೆಂಡಿಂಗ್ ಬೋತಾವ ಅಂತೇಳಿ ಮಾಡಲಿಲ್ಲ. सांगते ಎತ್ತಿನ ಮಾಡಿ. ಇದೊಂದು ಕಾರ್ನರಿಗೆ ಬಂದ್ರೆ ಅಪ್ಪ ಹರಿದಿದೆ ಅದು ಪಾವತಿ ಹರಿದಂದ್ರೆ ಬೇಕಾಗಲ್ಲ. मग ते घरी पोहोचल्यापर्यंत पाहिजे ना, ते उशीर झाला नाही भेटला, ते एन्क्वायरी करायला ते घेऊन यायला लागते, म्हणूनच देते माहिती आहे का. ಈಗ ಹೋಗಿ ಹಾಕಿ ಬಂದಿಲ್ಲ ಮಮ್ಮಿ, ತೊಗೊಂಡು ಏನು ಮಾಡ್ತೀನಿ ಅಂತ. ನೀವು ಬೇಕಾಗುತ್ತಪ್ಪ ಅಣ್ಣ, ನನಗೆಲ್ಲ ಈ ಥರದ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಭಾರಿ ಇಷ್ಟ ರೀ ನನ್ನ ಮಗನಿಗೆ. ಬರುವಾಗ ನಾನು ಪಿಲ್ಲು ಗ್ಯಾಸ್ ಮಾಡಿ ಮಾತಾಡ್ಕೊತ ಬರತ್ತಿದ್ವಿ. ಪಪ್ಪಾಗೆ ಸರಿ ಫೋನ್ ಹಚ್ಚಿ ಹೇಳ್ಬೇಕು ತರ್ತಾರೆ ಇಲ್ಲ ಅಂತೇಳಿ. ಆ್ಯಕ್ಚುಲಿ ತಂದೆ ಬಿಟ್ಟಾರ ನೋಡ್ರಿ ನಮ್ಮ ಯಜಮಾನ್ರು. 5 किलो नहीं, 2 डझन, 2.5 डझन, 2.5 ಡಜನ್ ತೊಗೊಂಬಂದಾರಿ. ಇವು ಆ್ಯಕ್ಚುಲಿ ಅಪ್ಪೂಸ, ಅವು ಲೂಸ್ ಸಿಗ್ತಾವೆ ನೋಡ್ರಿ, ಅವೇ ನನಗೆ ಭಾಳ ಇಷ್ಟ ಆಗ್ತಾವೆ. ಬಟ್ ಇವು ಕೂಡ ಚಲೋ ಇರ್ತಾವೆ, ಕ್ವಾಲಿಟಿ ಚಲೋ. ಬಟ್ ಏನೇ ಹೇಳ್ರಿ, ನಮ್ಮ ಲೋಕಲ್ ಹಣ್ಣು ಜವಾರಿ ಹಣ್ಣು ಊರ ಕಡೆ ತಿಂದಷ್ಟು ಮಜಾ ಅದು ಎಲ್ಲಿ ಸಿಗಂಗಿಲ್ಲ ಅಂತ ಹೇಳ್ತಾ, ಈಗ ಯಜಮಾನ್ರು ಕೂಡ ಬಂದಾರ, ವೇಟ್ ಮಾಡೋದು ಬೇಡ. ಅಡುಗೆ ಎಲ್ಲ ಮಾಡಿನೇ ಹೋಗಿ ಪೋಸ್ಟಿಗೆ ಹಾಕಿ ಬಂದೀನಿ ರೀ. ಬಂದೆ ಏನಾದರೂ ಮಾಡ್ಬೇಕಂದ್ರೆ ಅಷ್ಟು ಪೇಷನ್ಸ್ ನಮ್ಮ ಯಜಮಾನ್ರಿಗೆ ಇರಲ್ಲ ಪಾಪ. ಅವ್ರಿಗೆ ಭಾಳ ಬಿಜಿ ಮನುಷ್ಯ ಅಂತಲೇ ಕರೆದು ಬಿಡ್ಬೇಕು ಇನ್ಮ್ಯಾಗ. ಯಜಮಾನ್ರು ಅನ್ನೋಕ್ಕಿಂತ ಬಿಜಿ ಮನುಷ್ಯ ಚೆನ್ನಾಗಿರ್ತದೆ ಅದು ಒಂಥರ. ಈಕೆ ನೋಡ್ರಿ ಇಲ್ಲಿ ಪಡ್ಡು ಹಾಕ್ಕೊಂಡು ಸ್ನೇಹ ಮೇಡಮ್. ಅನ್ನ ಸಾರು ರೊಟ್ಟಿ ಮಾಡಿಟ್ಟಿನಿ. ಇದು ಅನ್ನ ಹಿಂಗೆ ಗೊತ್ತೈತಿ ಅವ ಮ್ಯಾಗ ಊಟ ಹಂಗೆ ಒತ್ತು ಬಡ್ದದನ್ನ ತಾಟು ಮುಂಚೆ ಮ್ಯಾಗ ಹಳ್ಳಕ್ಕಿಡವ ಅಂತ ಒಗ್ಯಾಣ ಹಾಕತ್ತೀನಿ ರೀ. ಹಿಂಗೆ ಒತ್ತಿ ಹೆಂಗೆ ಮಾಡ್ಯಾವ ನನ್ನ ಮಗಳು. ಏನೊಂಥರ ಮಾಡಂದ್ರೆ ಏನರ ಒಂದು ಮಾಡ್ತಾರೆ. ಪಡ್ಡಂದ್ರೆ ಏನು ರೀ, ಮಲ್ಲಿಗೆ ಹೂವು. ರೊಟ್ಟಿನೂ ಮಾಡಿ ಹಿಟ್ಟೈತಿ, ಅದ ದೋಸೆ ಪಡ್ಡು ಮಾಡ್ತೀನಿ ಅಂದ್ರೆ ನಡೆಯಲ್ಲ ರೀ ನಮ್ಮ ಮನ್ಯಾಗ. ನೀನ್ಯಾಕೆ ಮಾಡು, ಮುಂಜಾನೆ ಒಂದು ಟೈಮ್ ನಾಷ್ಟಕ್ಕಷ್ಟೇ ಅಂತಾರೆ ಅವ್ರು. ಮೊದಲೆಲ್ಲ 3 ಟೈಪ್ ತಿಂದೀವಿ, ಅದೇ ಸರಿ. ಈ ಕಡೆ ಸೈಡಿಂಗೆಲ್ಲ ಎತ್ತಿಟ್ಬೇಕು, ಗಬಳ ಮಾಡಿ ಇಡಬಾರ್ದಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಟು ನೋಡ್ರಿ. ನಮ್ಗೆ ನಡಿತೈತ್ರಿ 2-3 ಟೈಮ್ ದೋಸೆ ಪಡ್ಡು ಹಾಕೊಂಡು ತಿಂತೀವಿ. ರಾತ್ರಿ ಊಟಕ್ಕೆ ದೋಸೆ ಸಾಂಬಾರು ಅನ್ನ ಐತೆ ನೋಡ್ರಿ. ಹುಡುಗರು ದೋಸೆನೂ ಊಟ ಮಾಡಿದ್ರು, ಜಾಸ್ತಿ ಅನ್ನ ಮಾಡ್ಕೋಗೋಣ, ಮತ್ತು ಮುಂಜಾನೆ ತಂಗಳು ಉಳಿತೈತಿ. ಯಜಮಾನ್ರು ಪ್ರತ್ಯೇಕ ಅನ್ನ ಇತ್ತು, ರೊಟ್ಟಿ ಚೋಳಿಕೆ ಪಲ್ಯ ಉಪ್ಪಿನಕಾಯಿ ಊಟ ನೋಡ್ರಿ. ಸಿಂಪಲ್ ಊಟ. ನಿಮ್ಮ ಮನೆಗೆ ಏನು ಊಟ ಕಮೆಂಟ್ ಮಾಡಿ ಹೇಳ್ರಿ. ನಾವು ಯಜಮಾನ್ರು ಊಟ ಮಾಡತ್ತೀವಿ ಸದ್ಯಕ್ಕೆ. ಮತ್ತು ಇಷ್ಟು ಬಾಂಡೆ ಬಿಡ್ತಾವೆ ನೋಡ್ರಿ. ನಾವು ಊರಿಗೆ ಹೋದ ನಮ್ಮ ಸಿಂಕ್ ಭಾಳ ಫ್ರೀ, ನಮಗೂ ರಜೆ, ನಮ್ಮ ಸಿಂಕಿಗೂ ರಜೆ ಇತ್ತು. ಹಾಗೆ ಕೊತ್ತಂಬರಿ ಯಜಮಾನ್ರು ಬರುವಾಗ ತೊಗೊಂಬಂದಾರ ಮಧ್ಯಾಹ್ನ ಊಟ ಆದ್ಮ್ಯಾಗ. ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ, ಉಳ್ಳಾಗಡ್ಡಿ ತೊಗೊಂಬರಕ್ಕೆ ಹೋಗಿ ನಾನು ಕೊತ್ತಂಬರಿ ತೊಗೊಂಬಂದಿದ್ನೆ. ಸೊ ಹಾಗಾಗಿ ಅದನ್ನು ಸೋಸಿ ತೆಗೆದಿಟ್ಟಿದ್ದೀನಿ ರೀ. ಎಷ್ಟು ಚಂದ ಹೂವು ಬತ್ತಿದಂಗೆ ಆಗಿತ್ತು, ಹೊರಗಿತ್ತು.
ಸೋಸಿ ತೊಳೆದಿಟ್ರೆ ಎಷ್ಟು ಚಂದ ಹೂವು ಅಳ್ದಂಗೆ ಅಳ್ಳೈತೆ ನೋಡಿರಿ. ಈ ಥರ ಡಬ್ಬದ ಒತ್ತಬಾರ್ದು ಅದನ್ನು ಕೊತ್ತಂಬರಿನ ಸ್ವಲ್ಪ ಹಿಂಗೆ ಮೆಲ್ಚೆ ಮೇಲೆ ಹಾಕಿ ಮುಚ್ಚಿಡ್ಬೇಕು ಅಂದ್ರೆ ಚೆನ್ನಾಗಿರ್ತೈತಿ ನೋಡಿರಿ. ಜವಾರಿನೇ ತೊಗೊಂಬಂದಾರ. ಹಾಲು ಕಾಸಿನಿ ಇಟ್ಟೈತೆ ನೋಡಿ. ಎಷ್ಟೋ ಜನ ಹೇಳ್ತಾರ ನಾವು ಬೆಳಗ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಉಳಿದು ಫ್ರಿಜ್ನಾಗ ಇಟ್ಬಿಡ್ತೀವಿ ಇಲ್ಲಿ ಕುಳಿ ಆಗುತ್ತೆ ಅಂತೇಳಿ. ನಾನು ಬೆಳಿಗ್ಗೆನೂ ಫ್ರಿಜ್ನಾಗ ಇಡಲ್ಲ, ಮಧ್ಯಾಹ್ನ ಇಡಲ್ಲ, ರಾತ್ರಿನೂ ಇಡಲ್ಲ. ಇವತ್ತು ಮಾಡಿದ್ದು ನಾಳೆಗಾದರೂ ಕೂಡ ಉಳಿ ಆಗಲ್ಲ. ಅದೇನೋ ಒಬ್ಬೊಬ್ರು ಕೈಯಂದಿದ್ದು ರೀ, ಗೊತ್ತಿಲ್ಲ. ಸೊ ನಿಮ್ಮ ಕೈಯಾಗ ಹೆಂಗೆ ಆಗುತ್ತಾ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಒಟ್ಟು ಪಡ್ಡಿನಿಟ್ಟು ದಸೆ ಇಟ್ಟಿರಲಿ ಯಾವುದೇ ಇರಲಿ ಹುಳಿ ಆಗಂಗಿಲ್ಲ. ಎಷ್ಟೇ ಬೇಸಿಗಿದ್ರೂ ಹುಳಿ ಆಗಲ್ಲ. ಅದೊಂದು ಕೈ ಗುಣ ಅನ್ಬೋದು ನೋಡ್ರಿ. ಕಿಚನ್ ಈ ಥರ ಐತಿ. ಮತ್ತು ಬೆಳಗ್ಗೆ ರೂಟೀನ್ ಸ್ಟಾರ್ಟ್. ಕೊತ್ತಂಬರಿ ಸೋಸಿನಿ ಇಲ್ಲೇ ಐತದ. ಈ ಕಡೆ ಹಂಗೆ ಒತ್ತಿ ಬಿಡ್ತೀನಿ. ನೋಡಿರಿ ಹಾಗೆ ಇವೆಲ್ಲ ಸೀರೆಗಳು ಬಾಕ್ಸ್ಗಳು. ಸೀರೆ ತಂದಿದ್ದು ಬಾಕ್ಸ್ ಜೊತೆಗೆ ಎಲ್ಲ ಸೀರೆ ಸೇಲ್ ಆಗಾಕತ್ತಾವಲ್ಲ, ಅಕ್ಕರು ತೆಗೆದು ಇಡಾಕತ್ತಿ ನೋಡ್ರಿ. ಎಷ್ಟು ದಿವಸ ಮೊನ್ನೆ ಸರಿಗಿಂದು ಸ್ಟಾಕಿಂದು ಇವೆಲ್ಲ ಈ ಸರಿ ಸ್ಟಾಕಿಂದು ನೋಡ್ರಿ. ಇಲ್ಲೇನು ಕಾಣಕತ್ತಾವಲ್ಲ ಇವೆಲ್ಲ ಈ ಸರಿಗಿಂದು ಸ್ಟಾಕಿಂದು. ಇವು ಬೆಳಗ್ಗೆ ನಾಳೆಗೆ ಹಾಕಿಸ್ಬಿಡ್ತೀನಿ ರೀ. ನಾಳೆ ಬೆಳಗ್ಗೆ ನಾಳೆಗೆ ಒಯ್ದು ಹಾಕ್ಬಿಡ್ರಿ. ಅದನ್ನು ಇಲ್ಲೇ ಇರ್ತಾನ ಸುಟ್ಟಿ ಅದು. ಹಾಂ ತೆಗಿಲೆ. ಬೆಡ್ಶೀಟು ಕೂಡ ಚೇಂಜ್ ಮಾಡೀನಿ. ನಾಳೆಗೆ ನೀರು ಬಂದ್ರೆ ಸ್ವಲ್ಪ ಪ್ಯಾಂಟ್ ಶರ್ಟ್ ಬೆಡ್ಶೀಟ್ ಒಗಿಬೇಕು. ಶಾಂಪೂ ಇಲ್ಲ ಅದು ನೆನೆ ಇಡಕ್ಕೆ, ಯಾಕಂದ್ರೆ ಭಾಳ ಒಗಸ್ಕೊಳಂಗಿಲ್ಲ ರೀ. ಶಾಂಪೂ ಹಾಕಿ ನೆನೆ ಇಟ್ಟೆ ಅಂದ್ರೆ ಮಾಮೂಲಿ ನಾನು ಹಾಕ್ತಿರ್ತೀನಿಲ್ಲ ಎಲ್ಲ ಕೊಳೆ ಬಟ್ಟೆಗಳು ಎಲ್ಲ. ಬಟ್ ಬೆಳಗ್ಗೆ ಎದ್ದು ಲಗುದ ಎಚ್ಚರಿಕೆ ಆಗಬೇಕು. ಸುಟ್ಟಿ ಅನ್ನೋದು ಅಷ್ಟೇ ಆಗುತ್ತೆ ರೀ. ಸುಟ್ಟಿ ದಿನ ಕೆಲಸಗಳನ್ನೇ ಆಗಲ್ಲ. ಉಲ್ಟಾ ಅವತ್ತೇ ಎಲ್ಲ ಲೇಟ್ ಆಗುತ್ತೆ ಕೆಲಸ. ನೋಡೋಣ ಅಂತ ಈಗ ಬೆಳಗ್ಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಮುಂಜಾನೆ ರೊಟ್ಟಿನ ನಾಷ್ಟ ಮಾಡೀನಿ ರೀ. ಚಟ್ನಿ ಮಾಡಿದ್ದೆ, ಹಾಗೆ ಪಡ್ಡು ಹಾಕ್ಕೊಟ್ಟಿನಿ. ಯಜಮಾನ್ರು ನಾಷ್ಟ ಮಾಡಿ ಚಹಾ ಕುಡ್ದು ಕೆಲ್ಸಿಗೆ ಹೋದರು. ಒಂದು ಸ್ವಲ್ಪ ಹಿಟ್ಟು ಕಡಿಮೆ ಬೀಳುತ್ತೆ ಅನಿಸಿತ್ತು, ಅದಕ್ಕಂತೇಳಿ ಒಂದು ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿದೆ. ಪಳ್ಳಾಗಿ ಚಲೋತ್ನಾಗ ಬಂದವು ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು. ಹಿಂಗೆ ಇದನ್ನು ಬಂದ್ ಮಾಡೋಣ. ಚಹಾ ಅವ್ರಿಗೂ ಸೋಸ್ ಕೊಟ್ಟು ನಾನು ಹಂಗೆ ಡೈರೆಕ್ಟ್ ಸೋಸೀನಿ. ಬಂಡೆಗಳಾಗ್ಯಾವು. ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ತುಂಬಿಟ್ಕೊಂಡೀನಿ. ಆಮೇಲೆ ಇಲ್ಲಿ ಬುಟ್ಟ್ಯಾಗೂ ಕೂಡ ತುಂಬಿಟ್ಟೈತಿ. ಅರಿವಿ ಒಳಗೆ ತೊಳೆದಿಲ್ರಿ, ಏನೋ ಅರ್ಧ ನೀರು ಹಂಗೆ ಅದಾವು. ಈಗ ತೊಳೆದು ಹಾಕಿರಲ್ಲ ಹುಟ್ಟು ತಣ್ಣಗಾಗಲ್ಲ, ಈಗ ಆಲ್ರೆಡಿ ತಣ್ಣಗಾಗಿದ್ದು ಅದಾವು. ಅದಕ್ಕಂತೇಳಿ ಹಂಗೆ ಬಿಟ್ಟೀನಿ. ಅವನ್ನ ಕುಡಿದ್ರಾಯ್ತು, ಆಮೇಲೆ ತುಂಬಿದ್ರಾಯ್ತು. ಇಲ್ಲೇ ಐತೆ ನೋಡ್ರಿ ಈ ಥರ ಸ್ಟೀಲಿನ ಡಬ್ಬಿ. ಅಡುಗೆಗೆ ಬಳಸೋಕೆ ಇಲ್ಲಿ ತುಂಬಿಡ್ತೀನಿ ರೀ ತೊಳೆದು ಮಾಡಿ. ಸೊ ಬರೀ ನಾಷ್ಟ ಮಾಡೋಣ. ಮಾನೆ ಹಣ್ಣಿನ ಸೀಕರಣೆ ಮಾಡ್ಬೇಕು ರೀ. ಅಪ್ಪುಸ್ ಎಲ್ಲದಕ್ಕಿಂತ ದೊಡ್ಡ ಹಣ್ಣು ಅಂತ ಹೇಳ್ತಾರೆ. ಬಟ್ ನೋಡ್ರಿ ಹಿಂಗತೆ ಎಲ್ಲ ಒಳಗಡೆ ಆಗ್ಯಾವ ಬಾಕ್ಸ್ ಮತ್ತು ಕ್ವಾಲಿಟಿ. ನಾನು ಅದಕ್ಕೆ ಹೇಳಿದ್ದೆ, ಊರಾಗಿನ ತಿಂದಿದ್ದು ಹಣ್ಣಿನ ರುಚಿ ಇಲ್ಲಿ ಸಿಗಂಗಿಲ್ಲ ಅಂತೇಳಿ. ನ್ಯಾಚುರಲಾಗಿ ಹಣ್ಣು ಮಾಡೋದು ಕಡಿಮೆ ರೀ. ಕಾಯಿ ಇರತನ ಹರಿದು ಬಿಡ್ತಾರೆ. ಹರಿದು ಹಣ್ಣಿಗೆ ಇದು ಮಾಡೋಕೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿಬಿಡ್ತಾರೆ. ನ್ಯಾಚುರಲಾಗಿ ಕಲರು ಬರಲ್ಲ, ಟೇಸ್ಟು ಬರಲ್ಲ, ಅಷ್ಟು ಸ್ವೀಟೂ ಕೂಡ ಇರಲ್ಲ. ಎಲ್ಲದಕ್ಕೂ ಹೋಳು ಇಟ್ಟೀನಿ ರೀ. ಈಗ ನೋಡಿರಿ, ನಾನು ನೋಡಿದ್ರೆ ಅಷ್ಟು ಮಳೆ ಪಳಿ ಏನು ಬಿದ್ದಿಲ್ಲ ಅಂದ್ರೇ ಈ ಥರ. ಬಟ್ ಏನೇ ಹೇಳ್ರಿ, ನಮ್ಮ ಊರು ಸೈಡ ನಮಗೆ ಮಾನೆ ಹಣ್ಣು ಇನ್ನೂ ಒಂದು 2 ಬಾಕ್ಸ್ ಅಲ್ಲಿಂದ ಎತ್ಕೊಂಬರಮ್ಮನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. 100 ರೂಪಾಯಿಗೆ 2 ಕಿಲೋ ರೀ. ಒಬ್ಬೊಬ್ರು 2.5 ಕಿಲೋ ಕೊಡ್ತಿದ್ರು ಹಳ್ಳೆನವರು. ಮನೆ ಮುಂದೆ ಬಂದು ಮಾರಾಕತ್ತಿದ್ರ. ಅಷ್ಟು ರುಚಿ ಇದ್ದು ಹಣ್ಣು, ಅಷ್ಟು ಜ್ಯೂಸಿಯಾಗಿರ್ತಿದ್ವು. ಬಟ್ ಇವು ನೋಡ್ರಿ ಹೆಂಗದವು. ಸಿಗ್ಬೋದೇನೋ ಇಲ್ಲಿನೂ, ಬಟ್ ಯಜಮಾನ್ರು ಬಾಕ್ಸ್ನಾಗ ಕ್ವಾಲಿಟಿ ಇರ್ತಾವ ಅಂತೇಳಿ ತೊಗೊಂಡು ಬಂದಾರ. ಅವರಿಬ್ಬರು ಮನುಷ್ಯಾಗ ಒಂದೊಂದು ತಿನ್ಲಕತ್ತಾರ. ಒಳಗೆ ನೋಡಿದ್ರೆ ಹಿಂಗತ್ತೆ ಒಳಗದ ನೋಡ್ರಿ. ಒಂಥರ ಚಡ್ ಆವಾಜ್ ಬಂದಂಗೆ ಹಾಕತ್ತ. ಇದ್ರಾಗ ನೋಡಿ ಈಗ ಮಾನೆ ಹಣ್ಣಿನ ಸೀಕರಣೆ ಮಾಡಬೇಕು. ಬಟ್ಟೆ ಗಿಟ್ಟಿ ಎಲ್ಲ ಒಗ್ದಿದ್ದಾಗೈತೆ ನೋಡ್ರಿ ಫ್ರೆಂಡ್ಸ. ಅಡುಗೆನೂ ಕೂಡ ಎಲ್ಲ ಮಾಡೀನಿ. ಏನು ಮಾಡೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಮನೆ ಕೆಲಸ ಎಲ್ಲ ಆದ್ಮ್ಯಾಗ ಎಷ್ಟು ಆರಾಮ್ ಅಂತ ಅನಿಸೋದು ನೋಡ್ರಿ ಫ್ರೆಂಡ್ಸ್. ಆದರೂ ಸಿಕ್ಕಾಪಟ್ಟೆ ಜಳ ರೀ.
ಬ್ಯಾಸ್ಗೆ ಒಳಗೆ ಯಾವ ಥರ ಜಳ ಇತ್ತು ಅದೇ ಥರ ಫೀಲ್ ಆಕತ್ತಿತ್ತು. ನೋಡಕ್ಕೆ ಹೋದ್ರಿ ಈ ಜೂನ್ ಸ್ಟಾರ್ಟ್ ಆಗೈತೆ ಅಂದ್ರೂ ಅಷ್ಟು ಸೆಕೆ ನೋಡ್ರಿ. ಯಾಕಂದ್ರೆ ಮಳೆ ಬೇಕ್ರಿ ನೋಡ್ರಿ. ಮಳೆ ಇಲ್ಲಿಗೆ ತಂಪನೆ ಹುಟ್ಟಂಗಿಲ್ಲ, ಏನಾಗಂಗಿಲ್ಲ. ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ಕಮೆಂಟ್ ಮಾಡಿರಿ. ಸೊ ನಮ್ಮ ಮನೆಗೆ ಇವತ್ತು ಏನು ಊಟ ತೋರಿಸ್ತೀನಂತ ಬರ್ರಿ ನೋಡಿ. ಬರ್ರಿ, ರವಿವಾರ ಸುಟ್ಟಿ ಐತಂತೆ ಅಷ್ಟ್ರು ಒಂದೇ ಟೈಮಿಗೆ ಕೂತು ಊಟ ಮಾಡಾಕತ್ತೀವಿ ನೋಡ್ರಿ. ಇವತ್ತಿನ ನಮ್ಮ ಮನೆಯೊಳಗಿನ ಊಟಕ್ಕೆ ಮಾನೆ ಹಣ್ಣಿನ ರಸ ನೋಡ್ರಿ. ನೀರು ಹಾಕಕ್ಕೆ ಹೋಗಿಲ್ಲ, ಹಂಗೆ ಎಷ್ಟು ಇದು ಪ್ಯೂರಿ ಇತ್ತು ಅಷ್ಟೇ ಗಟ್ಟಿಗೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿ ಮಾಡೀನಿ. ಹಂಗೆ ಬೆಂಡೆಕಾಯಿ ಪಲ್ಯ, ಚಪಾತಿ ಇದು ನೋಡ್ರಿ. ಹುಳಿ ಮೊಸರು ಇತ್ತು ಒಂದು ಸ್ವಲ್ಪ, ಪಲ್ಯ ಇಟ್ಟು ಹಾಕಿ ಏನೋ ಅಂತಾರಲ್ರಿ ಅದಕ್ಕೆ ಉಳ್ಪಲ್ಯ ಮಾಡೀನಿ. ಅನ್ನ, ಮಾಮೂಲಿ ಚಪಾತಿ, ಮನೆಕಾಯಿ ಸೀಕಣಿ, ಬೆಂಡೆಕಾಯಿ ಪಲ್ಯ, ಹುಳ್ಪಲ್ಯ, ಅನ್ನ, ಚಪಾತಿ ಇಷ್ಟ ಐತೆ ನೋಡ್ರಿ ನಮ್ಮ ಮನ್ಯಾಗ ಇವತ್ತಿನ ಊಟ ಮಾಡೋಣ ಅಂತ ಎಲ್ಲರೂ ಬರ್ರಿ. ಮಾನೆ ಹಣ್ಣಿನ ರಸ ಎಪ್ಪು ಜಗ್ಗಿ ತಿಂದೀವಿ ನೋಡ್ರಿ ಊರಾಗ ಈ ಸರಿ ಮಾನೆ ಹಣ್ಣು. ಅಷ್ಟು ಗಟ್ಟಿ ಮಾಡೀನಿ. ಚಪಾತಿಗೆ ಮಾನೆ ಹಣ್ಣಿನ ಸಿಕಣ್ಣಿ, ಈ ಕಡೆ ರಸ ಅಂತಾರ. ಊಟ ಮಾಡೋಣ ಅಂತ ಬರ್ರಿ. ನನ್ನ ಬಂಗಾರಗುಂಡ, ಕಾಶಿ, ಬೆಳ್ಳಿಗುಂಡ, ಚಕ್ಕಲಗುಂಡ, ಬಬ್ಬಲ್ಗುಂಡ, ಅಲ್ಲ ಪೌಡ್ರು ಇಟ್ಟೇನು ಕಲಸ್ ಮಾಡಿಯಪ್ಪ. ನೀನು ನೋಡಿದ್ರೆ ಈಗ ಕಾರ್ಟೂನ್ ನೆನಪಾಗತೈತೆ ನಾನು. ಅಲ್ಲ ಹುಡುಗ, ಇದು ನೋಡಿಲ್ಲಿ ನಿನ್ನ ಆಕಾರ. ಅಯ್ಯಯ್ಯೋ, ಮತ್ತು ಅಲ್ಲಿ ಟ್ರೈದಾಗ ಒಂದು ಅರ್ಧ ಚೆಲ್ಲಿ ಇರ್ತಿದ್ದಿ, ಕನ್ನಡಿಗೆ ಒಂದು ಅರ್ಧ ಧೂಳು ಕೆಡೋದಂಗೆ ಕೆಡು ಇರ್ತಿದ್ದಿ. ಹಾಂ, ಚಡ್ಡಿಗೆ ಹಾಕ್ಕೊಂಡಿಲ್ಲ, ಅದು ಸ್ವಲ್ಪ ಗ್ಯಾಪ್ ಆತನ. ಚಲ್ಕೋ, ಚಡ್ಡಿಗೇನೆ ಚಹಾ ಕುಡಿಸು. ಮಗಳು ಚಹಾ ಮಾಡಿ ತಂದು ಕೊಟ್ಟಾಡ್ರಿ. ಸಾಯಂಕಾಲ ಆಗೈತಿ. ನಮ್ಮ ಕೊಲ್ಲಾಪುರದಿಂದ ಒಬ್ರು ಅಕ್ಕಗೆ ಕಾಲ್ ಮಾಡಿದ್ರು. ಅಕ್ಕ ಅನ್ಬೇಕು, ಅಮ್ಮ ಅನ್ಬೇಕು, ಆಂಟಿ ಅನ್ಬೇಕು ಗೊತ್ತಿಲ್ಲ. ಎಷ್ಟೊತ್ತನ ಮಾತಾಡಿದರು, ಭಾಳ ಖುಷಿ ಆಯಿತು. ಹಾಗೆ ಸೀರೆನೂ ಕೂಡ ಆರ್ಡ್ರ್ ಮಾಡಿದರು. ನನ್ನ ಮೊಬೈಲ್ದಾಗ ಚಾರ್ಜ್ ಒಂದು ಕಲರ್ ಆಗೈತಿ ಅಂದರೂ ಕೂಡ ಇಷ್ಟೊತ್ತನ ಮಾತಾಡಿದ್ವಿ. ಸರ್ ಚಾರ್ಜಿಂಗ್ ಹಚ್ತೀನಿ. ವಾತಾವರಣ ಅಂತೂ ಇಷ್ಟು ಸಖತ್ತಾಗೈತಂದ್ರೆ ಭಾರಿ ಐತೆ ನೋಡ್ರಿ. ಮೋಡ ಮುಸ್ಕಿದ ವಾತಾವರಣ. ಈ ವಾತಾವರಣ ಬಂತಂದ್ರೆ ನನಗೆ ಅಲ್ಲಿ ಬಾಡಿಗಿದ್ದಿದ್ದು ಮನೆಯೇ ನೆನಪಾಗ್ಬಿಡ್ತೈತಿ. ಗುಡುಗು ಮಿಂಚು, ಅದಕ್ಕಿಂತ ಮುಂಚೆಗೆ ಮಾಡಾಗೋದು. ಆದ್ರೆ ಏನರ ಬಿಸಿ ಆಗಿ ಮಾಡ್ಕೊಂಡು ಹೊರಗೆ ಕುಂದ್ರಕ್ಕೆ ಭಾಳ ಮಜಾ ಅಂತ ಅನ್ನಿಸ್ತಿತ್ತು. ಏನೇ ಇರಲ್ಲಕ್ಕ ನಮ್ಮ ಜೀವನದೊಳಗೆ ಏನು ಆಗೋಗಿರ್ತಾವೆ ಅದನ್ನೊಂದು ನಾವು ತಲೆಯಾಗಿ ಇಟ್ಕೋಬೇಕು. ಭಗವಂತ ನಮ್ಗೆ ಹೆಂಗಿದ್ರು ಮೆಚ್ಚಿಸ್ತಾನ, ನಮ್ಗೆ ಒಳ್ಳೇದು ಮಾಡ್ತಾನೆ. ಬಟ್ ನನ್ನ ಲೈಫ್ನೊಳಗೆ ನನಗೆ ಸಾಕಷ್ಟು ಈ ಮನೆ ಬಗ್ಗೆ ಎಷ್ಟು ಕನಸು ಇಟ್ಕೊಂಡಿದ್ನಲ್ಲ ಅಷ್ಟು ಹೇಳ್ಕೊಳಕ್ಕೆ ಆಗದೆ ಇರುವಂಥ ಒಂದಷ್ಟು ಘಟನೆಗಳು ಆಗೋಗ್ಬಿಟ್ಟಿದ್ದಾವೆ. ಬಟ್ ಅದೆಲ್ಲ ಇವತ್ತು ನೆನಪು ಮಾಡ್ಕೊಳೋದು ಬೇಡ. ಬಟ್ ಆದರೂ ಅದ್ರ ಪಾಠ ನನ್ನ ಜೀವನದೊಳಗೆ ಅಳವಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಬ್ಲಾಗನ್ನು ಎಂಡ್ ಮಾಡುವಂಥ ಸಮಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡು. ಬಾಯ್. ಆಷಾಢ ಆಫರಲ್ಲಿ ಸೀರೆ ಕೊಡ್ತಾ ಇದ್ದೀನಿ. ಬೇಗ ಯಾರಿಗೆ ಬೇಕು ಫಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಕಾಲ್ ಮಾಡಬೇಡ್ರಿ, ವಾಟ್ಸಪ್ ಮಾಡಿರಿ. ಬೇಗನೆ ಬುಕ್ಕಿಂಗ್ ಮಾಡ್ಕೊರಿ. ಹಾಗೆಯೇ ಶಾರ್ಟ್ ಒಳಗೂ ಕೂಡ ಮಂಗಲ ಚೈನ್ ಅವೈಲೇಬಲ್ ಇದ್ದಾವೆ 2 ಡಿಸೈನ್ದೊಳಗೆ. ಸೊ ನೀವು ನೋಡ್ತಾ ಇರ್ಬೋದು. ಇದು ಒಂದು ಡಿಸೈನ ಹೊಸ ನಮೂನೆ ಬಂದಿತ್ತು ನೋಡಿರಿ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಾನು ಲಾಂಗ್ ತರಿಸಿದ್ದೆ 30 ಇಂಚು. ಸೊ ಅದೇ ಪಟ್ಟಿ ತಾಳಿ ಒಳಗಡೆ ಶಾರ್ಟ್ ಬಂದಿತ್ತು ನೋಡಿರಿ. ಈ ಥರ ಡಿಸೈನ್ ಐತಿ. ಯಾರಿಗಾದ್ರೂ ಬೇಕಿತ್ತಂದ್ರೆ ಸ್ಕ್ರೀನ್ಶಾಟ್ ತೆಗಿರಿ. ಹಾಗೆ ವಾಟ್ಸಪ್ ಬುಕ್ಕಿಂಗ್ ಇರ್ತೈತಿ. ಪಟ್ಟಕನ್ನಂಗೆ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ನಿಮ್ಮ ಒಂದು ಅಡ್ರೆಸ್ ಕಳಿಸಿ ಕೊಟ್ಟರೆ ನಾವು ನಿಮ್ಗೆ ನಿಮ್ಮ ಮನೆಗೇ ಹೋಮ್ ಡೆಲಿವರಿನ ನಾನು ಮಾಡ್ತೀನಿ ಫ್ರೆಂಡ್ಸ. ನೋಡಿರಿ ಈ ಥರದ್ದು ಶಾರ್ಟನ್ನು ಕೂಡ ಅವೈಲೇಬಲ್ ಐತಿ. ಪಟ್ಟಿಯೊಳಗೆ ಕೊಂಡಿನೂ ಕೂಡ ನೋಡ್ತಾ ಇರ್ಬೋದು. ಸೇಮ್ ನಿಮ್ಗೆ ಫಿನಿಶಿಂಗ್ ಗೋಲ್ಡ್ ಫಿನಿಶಿಂಗ್ ಥರನೇ ಅನ್ನಿಸ್ತೈತಿ. ಮಾಮೂಲಿ ನಾನು ಈ ಕಡೆ ಬಾಕ್ಸ್ ಡಿಸೈನ್ ಏನೈತೆ ನೋಡಿರಿ, ಬಾಕ್ಸ್ ಕಟ್ಟಿಂಗ್ ಡಿಸೈನ. ಇದು ತುಂಬಾ ಒಂದು 300 ಪೀಸ್ ಮೇಲೇ ಸೇಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಶಾರ್ಟ್ ಮತ್ತು ಲಾಂಗ್ ಕೊಂಬೋ ಆಫರಲ್ಲಿ ಕೂಡ ಇವಾಗ ಕೊಡ್ತಾ ಇದ್ದೀನಿ. ಇವೆರಡು ಶಾರ್ಟ್ ಮತ್ತು ಲಾಂಗ್ ತುಂಬ ಜನ ತೊಗೊಂಡಿದ್ದೀರಿ. ಇನ್ನೂ ತುಂಬ ಬೇಡಿಕೆ ಐತಿ. ಯಾರಿಗೆ ಬೇಕು ನೋಡಿರಿ, ತುಂಬ ಜನ ವೇಟ್ ಮಾಡ್ತಾಯಿದ್ರಿ. ಸ್ಟಾಕ್ ಅವೈಲೇಬಲ್ ಐತಿ. ಬೇಗನೆ ಬುಕ್ಕಿಂಗ್ ಮಾಡ್ಕೊರಿ. ಫಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ, ಬುಕ್ಕಿಂಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.